ನಮಸ್ತೆ, ಧನುಷ್ ಕುಕ್ಕಿಂಗ್ ಚಾನಲ್ಗೆ ವೆಲ್ಕಮ್. ನಾವಿವತ್ತು ಶಂಖಪುಷ್ಪ ಹೂವು ಬಳಸ್ಕೊಂಡು ಜ್ಯೂಸ್ ಮಾಡ್ತಾಯಿದ್ದೀವಿ. ಅದು ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಬರೋಣ. ಆಲ್ರೆಡಿ ನನ್ನ ಹತ್ರ ಜ್ಯೂಸ್ ಇರೋದ್ರಿಂದ ನಾನು ಅದನ್ನೇ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಜ್ಯೂಸ್ ಇಲ್ಲ ಅಂತಂದರೆ ಒಂದು ಗ್ಲಾಸ್ ನೀರಿಗೆ ನೀವು ಯಾವ ಗ್ಲಾಸಲ್ಲಿ ಜ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಗ್ಲಾಸ್ ನೀರು ತೊಗೊಂಡು 4 ಹೂವು ಶಂಖಪುಷ್ಪ ಹೂವು ಹಾಕಿ ಚೆನ್ನಾಗಿ ಮಳ್ಳಿಸ್ಕೊಳ್ಳಿ. ನೀರನ್ನ ಮಳ್ಳಿಸ್ಕೊಂಡು ಶೋಧಿಸ್ಕೊಂಡು ನೀವು ಜ್ಯೂಸನ್ನ ಇಟ್ಕೊಳ್ಳಿ. ಒಂದು ಗ್ಲಾಸ್ ತೊಗೊಂಡು ಅದಕ್ಕೆ ಐಸ್ ಟ್ಯೂಬು, ಶಂಖಪುಷ್ಪ ಜ್ಯೂಸ್ ಮತ್ತು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೋಲ್ಡ್ ವಾಟರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜಿಯಾ ಸೀಡ್ಸ್ ಹಾಕ್ಕೊಂಡು ನಿಮಗೇನಾದರೂ ಅದಕ್ಕೆ ಸ್ವೀಟ್ ಹಾಕಬೇಕು ಅನಿಸಿದರೆ ಸಕ್ಕರೆ ಹಾಕ್ಕೊಳ್ಳಿ, ಇಲ್ಲ ಬೆಲ್ಲ ಹಾಕ್ಕೊಳ್ಳಿ. ಇದೆರಡೂ ಬೇಡ ಅಂದಾಗ ಪೆಪ್ಪರು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ಸಮ್ಮರ್ಗೆ ಒಳ್ಳೆ ಕೂಲಿಂಗ್ ಜ್ಯೂಸ್ ಇದು ಮತ್ತು ಆರೋಗ್ಯಕರವಾದ ಜ್ಯೂಸು. ಮತ್ತು ಇದಕ್ಕೆ ಜಿಯಾ ಸೀಡ್ಸ್ ಹಾಕೋದ್ರಿಂದ ದೇಹಕ್ಕೆ ತಂಪು ಕೊಡುತ್ತೆ. ಬೇಸಿಗೆಗೆ ಒಳ್ಳೆ ಜ್ಯೂಸು. ಈಚೆ ಎಲ್ಲೂ ಕುಡಿದಿರ ಮನೆಯಲ್ಲೇ ಆರೋಗ್ಯಕರವಾಗಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಕಲರ್ಫುಲ್